ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಹಿಮಾಲಯ ಎಸ್.ಟಿ. ಮಧು ಟ್ಯಾಬ್ಲೆಟ್ ಬಗ್ಗೆ. ಸೊ ಹಿಮಾಲಯ ಎಸ್.ಟಿ. ಮಧು ಟ್ಯಾಬ್ಲೆಟ್ ಅಂದ್ರೆ ಏನು, ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಈ ಟ್ಯಾಬ್ಲೆಟದ್ದು ಪ್ರಾಪರ್ಟೀಸ್ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಈ ಟ್ಯಾಬ್ಲೆಟ್ ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಈ ಟ್ಯಾಬ್ಲೆಟ್ ಬಳಸ್ಬೋದು, ಈ ಟ್ಯಾಬ್ಲೆಟ್ ತೊಗೊಳೋದ್ಲಿಂತ ನಿಮ್ಗೆ ಏನೇನು ದುಷ್ಪರಿಣಾಮ ಆಗ್ಬೋದು, ಮತ್ತೆ ಯಾರು ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಇದರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಹಿಮಾಲಯ ಎಸ್.ಟಿ. ಮಧು ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್ ರೀ. ಸೊ ಇದನ್ನ ಪ್ರಮುಖತಃ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ, ನಿಮಗೇನಾದ್ರೂ ಹೊಟ್ಟೆಯಲ್ಲಿ ಎಸಿಡಿಟಿ ಸಮಸ್ಯೆ ಐತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಸೊ ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಸೊ ನೋಡ್ರಿ ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಎಸ್.ಟಿ. ಮಧುದು ಜಡ ಏನಿರ್ತಾವ ನೋಡ್ರಿ, ರೂಟ್, ಅದ್ರ ಎಕ್ಸ್ಟ್ರಾಕ್ಟ್ 250 mg ಪ್ರಮಾಣದಾಗ ಇರ್ತೈತಿ. ಎಸ್.ಟಿ. ಮಧು ಇದಕ್ಕೆ ಇಂಗ್ಲಿಷ್ನ್ಯಾಗ ಲ್ಯೂಕೋರೈಸ್ ಅಂತ ಕರೀತಾರ್ರಿ. ಇದ್ರ ಬೊಟಾನಿಕಲ್ ನೇಮ್ ಗ್ಲೈಕಿರಿಜಾ ಗ್ಲಾಬ್ರಾ ಅಂತ, ಇದಕ್ಕೆ ಹಿಂದಿದಾಗ ಮುಲೇಠಿ ಅಂತಾರ್ರಿ, ಕನ್ನಡದಾಗ ಜ್ಯೇಷ್ಠ ಮಧು ಅಂತ ಕರೀತಾರ. ಸೊ ಇದ್ರದ್ದು ಪ್ರಾಪರ್ಟೀಸ್ ಏನು, ಸೊ ನೋಡ್ರಿ ಇದು ಹೆಪಾಟೋ ಪ್ರೊಟೆಕ್ಟಿವ್ ಪ್ರಾಪರ್ಟಿ ಇರ್ತೈತಿ, ಅಂದ್ರೆ ಲಿವರ್ನ ಕಾಪಾಡಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಆಂಟಿ ವೈರಲ್ ಪ್ರಾಪರ್ಟಿ, ವೈರಲ್ ಇನ್ಫೆಕ್ಷನ್ ನಿಂತ ನಿಮ್ಮ ಶರೀರವನ್ನು ತಡಿತೈತಿ. ಆಂಟಿ ಅಲ್ಸರ್, ಬಾಯಾಗ ಹೊಟ್ಟೆಗೆ ಏನಾರ ಹುಣ್ಣಾಗಿವ ಅಂದ್ರೆ ಅದನ್ನ ತುಂಬಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಪೈರೆಟಿಕ್, ಜ್ವರ ಏನಾರ ಇದ್ರೆ ಜ್ವರ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಆಕ್ಸಿಡೆಂಟ್, ಹಾರ್ಮ್ಫುಲ್ ಕೆಮಿಕಲ್ಸ್ ನಿಮ್ಮ ಶರೀರ ಯಂತ್ರ ಆಚೆ ತೆಗಿಲಿಕ್ಕೆ ಕೆಲಸ ಮಾಡ್ತೈತಿ. ಎಕ್ಸ್ಪೆಕ್ಟೋರೆಂಟ್, ನಿಮ್ಗೇನಾರ ಕಫ ಆಗೈತೆ ಅಂದ್ರೆ ಕಫ ಕರಗಿಸಿ ಕಫ ಹೊರಗೆ ತೆಗಿಲಿಕ್ಕೆ ಕೆಲಸ ಮಾಡ್ತೈತ್ರಿ. ಸೊ ಎಸ್.ಟಿ. ಮಧು ಏನೈತೆ ನೋಡ್ರಿ, ಇದು ನಿಮ್ಮ ಶರೀರ ಒಳಗಡೆ ವಾತ ಮತ್ತು ಪಿತ್ತ ದೋಷವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಸ್ವಲ್ಪ ಡೀಟೇಲ್ಸ್ ನ ಹೇಳ್ಕೊಡ್ತೇನೆ ರೀ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ, ಇದ್ರ ಇಂಡಿಕೇಶನ್ಸ್ ಬಗ್ಗೆ. ಸೊ ಒಂದೇದ್ ನೋಡ್ರಿ, ನಿಮ್ ಹೊಟ್ಟೆ ನಿಮ್ಗೆ ಏನಾರ ಬಹಳ ಜಾಸ್ತಿ ಎಸಿಡಿಟಿ ಯಾವ ಪಚನ ಆಗ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಎರಡನೇದು GERD ಅಂತ, ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್. ಸೊ ಇದ್ರಾಗ ರೋಗಿಗೆ ಏನಾಗುತ್ತಪ್ಪ ಅಂದ್ರೆ ಯಾವುದೇ ತರದ ಊಟ ತಿಂತಾರ ನೋಡ್ರಿ, ಅವ್ರಿಗೆ ಅದು ಹೊಟ್ಟೆ ಹೋಗೈತಂತನ ಸಮಾಧಾನ ಇರಂಗಿಲ್ಲ. ಅದು ಹೊಟ್ಟೆ ಮ್ಯಾಲ ಬಂದು ಕುಂತಂಗ ಆಗೋದು, ಎದೆಯಾಗ ಬಂದು ಕುಂತಂಗ ಆಗೋದು, ಗಂಟಲ್ನಾಗ ಬಂದು ಕುಂತಂಗ ಆಗೋದು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಹೊರಗ ಬಂದ್ಬಿಡ್ತೈತಿ ಊಟ, ಆ ರೀತಿ ಸಮಸ್ಯೆ ಆಗ್ತಿರ್ತೈತ್ರಿ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಮೂಳೆ ಏನಾದ್ರೂ ಫ್ರಾಕ್ಚರ್ ಆಗ್ಯಾವಪ್ಪ ಅಂದ್ರ ಅದನ್ನ ಹೀಲ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ ತ್ವಚ ಏನೈತಿ ನೋಡ್ರಿ, ಅದ್ರ ಒಳಗಡೆ ಒಂದು ಕಾಂಪ್ಲೆಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ, ಒಂದು ಹೊಸ ಚಮಕ್ ತರ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಮೈಯಾಗ ಏನ್ರ ಬಹಳ ಜಾಸ್ತಿ ಕೆರೆತ ಆಗಕ್ ಕುಂತೈತಿ, ಇಚ್ಚಿಂಗ್ ಆಗಕ್ ಕುಂತೈತಿ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೇನ್ರ ವಾಂತಿ ಮಾಡ್ಬೇಕಂತ ಅನ್ಸಕ್ ಕುಂತೈತಿ, ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಐ ಸೈಟ್ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಪುರುಷರದಾಗಿದು ವಾಜೀಕರಣ, ಅಪ್ರೋಡೈಸಿಯಾಕ್ ಹಂಗೆ ಕೆಲಸ ಮಾಡ್ತೈತಿ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಪುರುಷದ ವೀರ್ಯ ಏನಿರ್ತೈತಿ ನೋಡ್ರಿ, ಅದ್ರ ಕ್ವಾಲಿಟಿ ಕ್ವಾಂಟಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಶರೀರ ಒಳಗಡೆ ರೋಗ ಪ್ರತಿರೋಧಕ ಕ್ಷಮತವನ್ನು ಗಟ್ಟಿ ಮಾಡ್ಲಿಕ್ಕೆ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ದು ಧ್ವನಿ ಏನಿರ್ತೈತಿ ನೋಡ್ರಿ, ಅದನ್ನ ಮಧುರ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಶರೀರದಾಗ ಏನ್ರ ಗಾಯ ಆಗ್ಯಾವ ಅಂದ್ರೆ ಅದನ್ನ ವಾಸಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗ ಮೊಣಕಾಲು ಕೈ ಕಾಲು ನೋವು ಆಗಕ್ ಕುಂತೈತಿ ಅಂದ್ರೆ ಆ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ವೆಯ್ಟ್ ಲಾಸ್ನಾಗ ಇದು ಹೆಲ್ಪ್ ಮಾಡ್ತೈತ್ರಿ. ಆದ್ರೆ ವೆಯ್ಟ್ ಲಾಸ್ನಾಗ ಇದ್ರ ಜೊತೆಗೆ ನೀವು ಒಳ್ಳೆ ಡೈಟ್ ಮತ್ತು ಎಕ್ಸಸೈಸ್ ಕೂಡ ಮಾಡ್ಬೇಕಾಗ್ತೈತ್ರಿ. ಸೊ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು. ಅವೆಲ್ಲ ಕಂಡೀಷನ್ಸ್ ಕೂಡ ನೀವು ಇದನ್ನ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಅಂದ್ರೆ ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಸೊ ಮೊದ್ಲ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅಂದ್ರೆ ಯಾರ ವಯಸ್ಸು 18ಕ್ಕಿಂತ ಮೇಲಿದೆ, ಅವ್ರ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಯಾಗ ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೆ ಒಂದು ರಾತ್ರಿಗೊಂದು ಟ್ಯಾಬ್ಲೆಟ್ ತಗೊಳಕ್ ಹೇಳ್ಬೋದು. ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ಇಲ್ಲ ಉಗುರು ಬೆಚ್ಚ ನೀರ್ ಜೊತೆಗೆ ತಗೊಳಕ್ ಹೇಳ್ಬೋದು. ಸ್ವಲ್ಪ ಸಿವಿಯರ್ ಕಂಡೀಷನ್ ಇತ್ತಂದ್ರೆ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ಇಲ್ಲ ಉಗುರು ಬೆಚ್ಚ ನೀರ್ ಜೊತೆಗೆ ತಗೊಳ್ಳಿಕ್ಕೆ ಹೇಳ್ಬೋದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳ ಅಂತಾರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋದಾಗ ಅವ್ರು ನಿಮ್ದು ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ ನೋಡ್ತಾರ, ಬಾಡಿ ಕಂಡೀಷನ್ ಚೆಕ್ ಮಾಡ್ತಾರ. ಸೊ ಅದ್ರ ಪ್ರಕಾರ ಮತ್ತೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ ಅಂತಾರ, ಅದು ಬಹಳ ಮೇನ್ ಆಗುತ್ತೆ.
ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬಹುದ್ರಿ. ಈಗ ಹೇಳ್ಕೊಡ್ತೀನಿ, ಈ ಟ್ಯಾಬ್ಲೆಟ್ ನೀವೇನಾರ ತಗೋಣ ಅಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಇಫೆಕ್ಟ್ಸ್. ಈ ಟ್ಯಾಬ್ಲೆಟ್ ನೋಡ್ರಿ 100% ವೆಜಿಟೇರಿಯನ್, ಇದ್ರ ಪ್ರಿಸರ್ವೇಟಿವ್ ಇರಂಗಿಲ್ಲ, ಶುಗರ್ ಇರಂಗಿಲ್ಲ, ಆರ್ಟಿಫಿಷಿಯಲ್ ಕಲರು, ಆರ್ಟಿಫಿಷಿಯಲ್ ಫ್ಲೇವರು ಇರಂಗಿಲ್ರಿ. ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಮಾತಾಡನ್ರಿ, ಅಂದ್ರೆ ಯಾರು ಇದನ್ನ ತೋಳಿಕ್ ಹೋಗ್ಬಾರ್ದು. ಸೊ ಒಂದೇದ್ ನೋಡ್ರಿ, ಗರ್ಭವತಿ ಮಹಿಳೆಯವರು ಮತ್ತೆ BP ಪೇಷಂಟ್, ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಯಾರದಾರ ನೋಡ್ರಿ, ಅವ್ರು ಡಾಕ್ಟರ್ ಸಲಹೆ ಇರ್ಲಾರ್ದ ಈ ಟ್ಯಾಬ್ಲೆಟ್ ಅನ್ನು ತೋಳಿಕ್ ಹೋಗ್ಬಾರ್ದು. ಡಾಕ್ಟರ್ ನಿಮ್ಗೆ ತಗೊಳಕ್ ಅಂತಾರಂದ್ರೆ ತಗೋಬಹುದು. ಮತ್ತೆ ಈ ಟ್ಯಾಬ್ಲೆಟ್ ಕಂಟೆಂಟ್ ಎಷ್ಟಿ ಮಧು ಏನಿದೆ ನೋಡ್ರಿ, ಅದರಲ್ಲೇ ನಿಮ್ಗೆ ಏನಾದ್ರು ಅಲರ್ಜಿ ಇತ್ತಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ $220 $220 ರೂಪೀಸ್ನಾಗ 60 ಟ್ಯಾಬ್ಲೆಟ್ 60 ಟ್ಯಾಬ್ಲೆಟ್ ಒಂದು ಬಾಕ್ಸ್ ಬರ್ತೈತ್ರಿ, ಹಿಮಾಲಯ ST ಮಧು ಟ್ಯಾಬ್ಲೆಟ್. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಹತ್ರ ಇರೋ ಜನರಲ್ ಫಾರ್ಮಸಿ ಇದ್ದಾಗ ನೀವು ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕುವ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.